ಹಾಂ ಅಂಕಲ್ ಚೆನ್ನಾಗಿದ್ದೀರಾ? ನಾನು ಮೊನ್ನೆ ಬಂದೆ. ಹಸು ಬರ್ತಿದೆ ಹೋಗಿ. ಏಯ್ ಕರಿಯಾ. ನಂದು ಈಗಷ್ಟೇ ಸ್ನಾನ ಆಯಿತು. ಎಲ್ಲ ಮಕ್ಕಳು ತರಕಾರಿ ಹಂಚ್ಕೊಬಂದ್ರು. ಇನ್ನು ಮನೆಗೆ ತಿಂಡಿಗೆ ಅಡುಗೆಗೆ ಎಲ್ಲ ತರಕಾರಿ ಅಮ್ಮಂಗೆ ನಾನು ರೆಡಿ ಮಾಡಿಕೊಡ್ಬೇಕು. ಈ ಸರಿ ಏನೋ ಹಾಸನದಲ್ಲಿ ನಮಗೆ ಕೆಲಸ ಇತ್ತು, ನಮ್ಮ ಮನೆಯವ್ರಿಗೂ ನನಗೂ, ಹಾಗಾಗಿ ಬಂದಿದ್ದೀವಿ. ಬನ್ನಿ ಅಡುಗೆ ಆದ್ಮೇಲೆ ಸಿಗೋಣ. ಅಮ್ಮ ಇಲ್ಲಿ ನೋಡಿ ಕಿಚುಡಿಗೆ ಏನೋ ಒಗ್ಗರಣೆ ಹಾಕಿರಬೇಕು ಗೊತ್ತಿಲ್ಲ, ಪಾಪ ಯಾರೋ ಕರೆದ್ರು ಅಂತ ಓಡೋಗ್ಬಿಟ್ರು. ಆಫ್ ಮಾಡಿದ್ದೀನಿ. ಈಗ ಒಣಮೆಣ್ಸಿನ್ಕಾಯಿ ಇದು ಗಮ್ಮ ಅಂತಿದೆ ಗೊತ್ತಾ, ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಇಷ್ಟು ತರಕಾರಿಗಳು ಬಂದಿದ್ದಾವೆ ನಮ್ಮ ಮನೆಗೆ. ಎಲ್ಲ ಥರದ್ದು ಏನೇನು ವಿಧೈತೆ ಇದೆಯೋ ಗೊತ್ತಿಲ್ಲ. ಇವೆಲ್ಲ ಚೆನ್ನಾಗಿರುತ್ತೆ, ಒಂದೊಂದು ತರಕಾರಿ ಒಂದೊಂದು ರುಚಿ ಕೊಡುತ್ತೆ. ಇವೆಲ್ಲ ಹಾಕಿ ಸಾಂಬಾರು ಮಾಡೋದು 2 ದಿನ ಆಗುತ್ತೆ ಸಾಂಬಾರು. ನೋಡಿ ಬಾಳೆಕಾಯಿ ಇದೆ, ಹೀರೆಕಾಯಿ ಇದೆ, ಹಲಸಿನ ಬಡಕಿದೆ, ಮತ್ತು ಕುಂಬಳಕಾಯಿ ಇದೆ, ಎಲ್ಲ ಇದೆ ಅಂತದಿದೆ, ಪಪ್ಪೆಕಾಯಿ, ಮೂಲಂಗಿ ಕಾಳು, ಚಂದ. ಮಾಡೋಣ. ಸಬ್ಗೆ ಸೊಪ್ಪಿದೆ ನೋಡಿ. ಇದು ಕ್ಲೀನ್ ಮಾಡೋದೇ ಇಷ್ಟೊತ್ತಾಯಿತು, 1/4 ಗಂಟೆ ಮೇಲಾಯಿತು. ನನಗೆ ಸಣ್ಣ ಸಣ್ಣ ಕಟ್ ಮಾಡೋಕ್ಕೆ ಇಷ್ಟ, ಆದರೆ ದಪ್ಪಕ್ಕೆ ತಿನ್ನೋಕ್ಕೆ ಇಷ್ಟ ತುಂಬ. ಏನೋ ಒಂಥರ ದಪ್ಪಕ್ಕಿದ್ರೆ ರುಚಿ ಜಾಸ್ತಿ. ಎಲ್ಲದ್ರಲ್ಲಿ ನಂಗೆ ತರಕಾರಿ ಅಂದರೆ ತುಂಬ ಇಷ್ಟ. ಎಲ್ಲ ವೆರೈಟಿ ಇದೆ. ಪಪ್ಪಾಯ ಕಾಯಿ ಒಂದು ಹಾಕಿಲ್ಲ ಅಷ್ಟೇ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗಿಲ್ಲ, ನಾನು ತಿನ್ನಬಾರ್ದು ಅಂತ ಹೇಳಿ. ಕಾಳೊಂದು ಬಿಡಿಸ್ಬೇಕಿನ್ನ. ನೋಡಿ ಇಷ್ಟಾಗಿದೆ. ಮಕ್ಕಳಿಗೆ ಎಂಥ ಉದ್ದಿನ ವಡೆ ಮಾಡ್ತಾ ಉಂಟು, ನಮಗೆ ಮಸಾಲೆ ವಡೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿದೆ. ಈ ಕಲ್ಲು ನೋಡಿ ಎಷ್ಟು ಹಳೇ ಕಲ್ಲದು ಬರ್ತದೆ, ತುಂಬ ವರ್ಷದಿಂದ ಇದೆ, ನಾನು ಊಟಕ್ಕಿಂತ ಮುಂಚೆಯಿಂದ ಇದೆ. ಈಗ ಮೆಣಸಿನ ಕೆಚ್ಬಿಟ್ಟು ಹಾಕೊಂಡಲ್ಲ ಇದಕ್ಕೆ, ಹಾಗಾಗಿ. ವಡೆ ಕಳ್ಳಿ ನಮ್ಮ ಚಿಕ್ಕವ ನೋಡಿ, ನಾವಲ್ಲಿ ಅಡುಗೆ ಮಾಡ್ತಿದ್ರೆ ವಡೆ ಕತ್ಕೊಬಂದ್ಬಿಟ್ಟು ಇಲ್ಲಿಗೆ ಸಣ್ಣ ಪಾಪು ಕೊಡ್ದಲ್ಲೇ ತಿಂತಿದ್ರನ್ನ. ಯಾಕವಾ ನಿಂಗೆ ಬೇಡವಾ? ನನ್ನ ಮಗಳಿಗೆ ಇಷ್ಟ ಆಗಿತ್ತಂತೆ, ಅದೇ ಚಿಕ್ಕವಳಂತೆ ಕೊಟ್ಬಿಡ್ತಂತೆ. ಹೋಗಲ್ಲ ಇನ್ನೊಂದು ತಗೊಂಬ, ಹೋಗು ಮಗಳು, ಕೊಟ್ಟು ತಿನ್ಬೇಕು ಬಂಗ್ರಿ. ಹಂಗೆಲ್ಲ ತಿನ್ನಬಾರ್ದು, ಇನ್ನೊಬ್ರು ಇದ್ದಾಗ ಆಸೆ ಆಗಲ್ವಾ? ಓಕೆ, ಅವ್ರ ಮನೇಲಿ ಅವ್ರು ತಿನ್ನುವಾಗ ನಿಮಗೆ ಆಸೆ ಆಗಲ್ವಾ? ಮಗ್ಗೆಗೆ ಹೋದ್ರು ಪಾಪ ಅವ್ರ ಅಪ್ಪ ಐಸ್ ಕ್ಯಾಂಡಿ ತಗೊಬಂದು, ಐಸ್ ಕ್ರೀಮ್ ಎಲ್ಲ ಇವು ಮಕ್ಳಿಗೆ ತಗೊಬಂದ್ರೆ ಕೋನ್ ಐಸ್ ಕ್ರೀಮ್ ಇನ್ನು ನಮ್ಮನೆ ಮಕ್ಳಿಗೂ ತಂದು ಕೊಡ್ತಾರೆ. ನಮ್ಮನೆ ಮಕ್ಕಳು ತಿಂಡಿ ಪೋತು, ಅವ್ರಕ್ಕಿಂತ ಹೆಚ್ಚು ಇವು ತಿಂಡಿ ಪೋತ್ರು. ಬಸವ ಅಂತ ಇದ್ದಾರೆ ನಮ್ಮೂರವ್ರು, ಮೊದಲು ಬರೋರು. ಈಗೆಲ್ಲ ಜನಗಳು ಕಡಿಮೆ ಅಲ್ವ ಬರೋದು ಹೋಗೋದು, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದಾರೆ. ಅವಾಗೆಲ್ಲ ಹೆಂಗೆ ಅಂದರೆ ಒಂದು 4-5 ಜನ ಇರೋರು. ಗಣೇಶ ಅಂತ ಒಬ್ಬರಿದ್ರು, ಕುಣ್ಣೆಂಟಿ, ಮತ್ತು ಗೆಜೆಹುರಿ, ಮತ್ತು ಇನ್ನೊಬ್ಬರು ಒಂದು ಅಜ್ಜಿ ಇತ್ತು, ಅದು ಸತ್ತೋದ್ರು. ಹಬ್ಬದ ದಿನ ಒಂದು ಹಬ್ಬ ಬರೋದು, ಆ ಹಬ್ಬದ ದಿನ ಏನಂದರೆ ನೆಕ್ಸ್ಟ್ ಡೇ ಬಂದು ಕುಕ್ಕೆಯಲ್ಲಿ ಬಿಳಿ ಪಂಚೆನ ಲುಂಗಿನೇನೋ ಹಾಕ್ಕೊಂಡು ಬರೋರು. ಎಲ್ಲರ ಮನೇಲಿ ಪಾಪ ಹಬ್ಬದ ತಿಂಡಿ ಅಡುಗೆಗಳು ಏನು ಮಾಡಿರ್ತಾರೆ ಅದು ಹಾಕಿಸ್ಕೊಂಡು ಹೋಗೋರು, ಕಡುಬು ಎಲ್ಲ. ಈಗ ಅವೆಲ್ಲ ಕಡಿಮೆ ಆಗಿದೆ, ಎಷ್ಟು ಬೇಜಾರಾಗುತ್ತೆ ಅಂತ. ಅಲ್ಲಲ್ಲ ಒಳ್ಳೇದು, ಅವರೆಲ್ಲ ಬೆಳೆದಿದ್ದಾರೆ, ಬೆಳೀಲಿ, ಅಂದರೆ ಅವರೆಲ್ಲ ಬರೋರು. ಅವರೆಲ್ಲ ಈಗ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ಬಟ್ ಏನು ಅಂತಾರೆ, ಅವರೆಲ್ಲ ಬರೋರು ಹೋಗೋರು, ಒಂದು 10 ನಿಮಿಷ ಕೂತ್ಕೊಳ್ಳೋರು, ಮಾತಾಡೋರು. ಹಾಗಾಗಿ ಪಲ್ಯ ಸಾಂಬಾರು ರೆಡಿಯಾಗಿ ಹೋಗಿದೆ. ಮತ್ತು ವಡೆ, ಮಸಾಲೆ ವಡೆ. ಈ ಕಡೆ ಪಾಯಸ, ಅಂದರೆ ಇದು ಹೆಸರುಬೇಳೆ ಪಾಯಸ, ಬೆಲ್ಲ ಹಾಕಿ ಮಾಡಿರೋಂಥದ್ದು, ಅಂದರೆ ಆರ್ಗ್ಯಾನಿಕ್ ಪೌಡರ್ ಬರುತ್ತಲ್ಲ ಅದು ಹಾಕಿ ಅಮ್ಮ ಮಾಡಿರೋದು, ಸಕ್ಕರೆ ಹಾಕಲ್ಲ ಅಮ್ಮ ಅವರು. ಈ ಕಡೆ ವಡೆ ರೆಡಿಯಾಗಿದೆ, ಉದ್ದಿನ ವಡೆ. ಮತ್ತು ಅದನ್ನು ಆ್ಯಕ್ಚುಲಿ ನಾನು ಮೊನ್ನೆ ಅಲ್ಲಿ ಬರುವಾಗ, ಬೆಂಗಳೂರಿಂದ ಬರುವಾಗ ಅಲ್ಲೇ ಹೋಟ್ಲಲ್ಲಿ ನಾನು ನನ್ನ ಮಗಳು ಊಟ ಮಾಡ್ಕೊಬಿಟ್ಟು ಬಂದ್ವಲ್ಲ, ಅಲ್ಲಿ ಪಾಯಸ ಇತ್ತು, ವೆಜ್ ಊಟ ಮಾಡಿದ್ದೆ ನಾವು. ಪಾಯಸ ಎಲ್ಲ ಇತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಂಗೆ ಮುಂಚೆನೇ ಹೆಸರುಬೇಳೆ ಪಾಯಸ ಅಂದರೆ ತುಂಬ ಇಷ್ಟ. ಅದು ಏನೋ ಒಂಥರ ಅಷ್ಟು ಹದವಾಗಿತ್ತು, ಗಟ್ಟಿ ಅದೆಲ್ಲ. ಅದನ್ನು 2 ಸರಿ ಕೇಳಿದೆ. ಒಂದು ಸರಿ ಹಂಗೆ 2 ಸರಿ ಸ್ವೀಟ್ಸ್ ಎಲ್ಲ ಕೊಡ್ತಾರೋ ಗೊತ್ತಿಲ್ಲ. ಪಾರ್ಸಲ್ ತಗೊಂಡೋಗೋಣ ಅಂದ್ಕೊಂಡೆ, ಬಟ್ ಕೊಡ್ತಾರೋ ಇಲ್ವೋ. ಲಾಸ್ಟಿಗೆ ಅಂದ್ಕೊಂಡು ಕೊನೆಗೆ ಆಮೇಲೆ ಇದು ಇಲ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬೌಲ್ ಕೊಡಿ ಅಂತೆ. ಪಾಪ ಎಷ್ಟು ನೀಟ್ ಪಾಪ ತಂದು ಕೊಟ್ಟರು ಗೊತ್ತಾ, ಅಂಕಲ್ ಅಲ್ಲಿ ಇದ್ರಲ್ಲ ಅವರು. ಆ್ಯಕ್ಚುಲಿ ಅವತ್ತು ನಾವು ಊಟ ಮಾಡಿದ್ದು ಬಾಳೆದೆಲೆ ಊಟ. ಆ್ಯಕ್ಚುಲಿ ಪಾಪ ನನಗೂ ಮರ್ತೋಗ್ಬಿಟ್ಟಿತ್ತು, ನಾನು ಈ ಟೈಮಲ್ಲಿ ತಿನ್ನಂಗಿಲ್ಲ ಅಂತ. ಪಾಪ ಆ ಅಂಕಲ್ನೇ ಬಾಳೆದೆಲೆ ಊಟ ಮಾಡಬಾರ್ದವ, ತಟ್ಟೆ ಕೊಡ್ತೀನಿ ಅಂತ ಹೇಳಿದರು. ಆಯಿತು, ನನಗೂ ಮರ್ತೋಗ್ಬಿಟ್ಟಿತ್ತು. ಪಾಪ ಖುಷಿ ಆಯಿತು ನೋಡಿ. ಆ್ಯಕ್ಚುಲಿ ನಮ್ಮಮ್ಮ ಅಲ್ಲೆಲ್ಲ ಹಣ್ಣುಗಳೆಲ್ಲನೂ ಎತ್ತಿಟ್ಟಿದ್ರು, ನಮ್ಮ ಪಪ್ಪ ಮಂಗಳು ಮಾಯ ಮಾಡ್ಕೊಂಬಂದವ್ರು. ಅಮ್ಮ ಅಲ್ಲಿ ಹುಡುಕ್ತಿದ್ದಾರೆ ನೋಡಿ. ನಮ್ಮದು ದೇವ್ರ ಮನೆ ಈ ಥರ ರೆಡಿ ಆಗಿದೆ ನೋಡಿ. ನಮ್ಮ ಮನೆ ಲಕ್ಷ್ಮಿಯರು ಎದ್ದು ಬಂದಂಗಿದೆ. ನೈವೇದ್ಯ ಇಟ್ಟು ಆಮೇಲೆ ಊಟ ಮಾಡಿದ್ರೆ ಮುಗೀತು. ಇವೆರಡನ್ನ ಕರ್ಕೊಬಂದು ನಿಲ್ಸೋದ್ರೊಳಗೆ ಸಾಕಾಗೋಯ್ತು. ಹಾಂ ಹಂಗೆ ಇಲ್ಲ ಸುಬ್ರಹ್ಮಣ್ಯ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಳ್ಳಿ. ಚಿಕ್ಕ ಹೊಡ್ಬೀಳ ನೀನು ಬಿದ್ಲಾ ಅವ್ವ ಬಗ್ಗೆ, ಅವ್ವ ನನ್ನವ್ವ ಬಗ್ಗು. ದುಪ್ಪುಡ ಅವಳು ಬಗ್ತಾಳ್ವಾ. ಗದ್ದೆ ಕಡ್ಡಿನೇ ಹೋಗಿದೆ ಅಂತ ಜಯ ಅನಿಸ್ದು. ಅಲ್ಲ ಪಾಪ ಇಲ್ಲಿಂದ ಬೆಳಗಿದ್ರಿ ನೀವು. ನೋಡಿ ಇವತ್ತು ತಿಂಡಿ ಕೋಸುಂಬ್ರಿ. ಮತ್ತು ಇದು ನಮ್ಮ ಮಕ್ಕಳು ಎಲ್ಲ ತಗೊಬಂದು ಇಡ್ತಾ ಇದ್ದಾರೆ ನೋಡಿ. ಬನ್ರ ಕೋಸುಂಬ್ರಿ ನಾನು ಹೆಂಗೆ ಹೇಳ್ಕೊಟ್ಟೆ ಹಂಗೆ ಬರ್ತಾ ಇದ್ದಾರೆ. ಅಯ್ಯೋ ಅದು ಸರಿ ಹಿಡ್ದು ನಿಲ್ಸಿದ್ದಾಯ್ತು. ಇದು ಕಿಚಡಿ ರೆಸಿಪಿ ನಾನು ಮಾಡಿ ಹಾಕಿದ್ದೀನಿ. ನಾನು ವಿಡಿಯೋ ತಿಂತಿದ್ದೆ ಬಂಗಾರಿ. ಅಜ್ಜಿ ಇನ್ನೂ ಪೂಜೆ ಮಾಡ್ತಾಯಿದ್ದೆ. ಇಲ್ಲಿ ಉದ್ದಿನ ವಡೆ ಎಲ್ಲ ರೆಡಿಯಾಗಿದೆ.
ನೋ 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 ಬಡಿಸ್ತೀನಿ, ಕೂತ್ಕೊ ಬನ್ನಿ. ಎಲ್ಲರಿಗೂ ಒಂದೊಂದಿಡು, ಇಬ್ರಿಗಿಡು ಸಾಕು. ನಾನು ತಟ್ಟೆ ತಗೊಳ್ತೀನಿ, ನೀನು 2 ಎಡೆ ಇದೆ. ಮಗಳು ನೀರಿಡ್ಬಾ ಬಂಗಾರಿ ನೀನು. ಹಾಂ ವೆರಿ ಗುಡ್. ನೀ ಚೆರು ಹೇಳಿರಿ. ಕಿಚಡಿಗೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಬೆಣ್ಣೆ. ಎಲ್ಲ ಚುಚೂರು ತಿನ್ಬೇಕು, ಒಂದು ಬಿಡ್ಕೊಡ್ದು ಹಬ್ಬದ ದಿನ. ಆ ಕಡೆ ತಿರುಗಿಸ್ಕೊಂಡ್ರೆ ನನ್ನ ಮಗಳು ಮಕ್ಕಳೇ ಹಾಕಿರ್ತಿದೆ. ಎಲ್ಲ ನನ್ನ ಮಕ್ಳಿಗೆಲ್ಲ ಚುಚೂರು ಹಾಕಿದ್ದೀನಿ ಅಷ್ಟೇ, ಕಂಪ್ಲೀಟಾಗಿ ತಿಂತಾರೆ ನೋಡಿ ನಮ್ಮ ಮಕ್ಳಿಗೆ. ಇಟ್ಟಿದ್ದು ಇದು ಪುಳಿಯೋಗರೆ ಎಲ್ಲ ಮಗಳ, ಕಿಚಡಿ ಅನ್ನ ಅಂತ. ಇವತ್ತು ತುಪ್ಪ ತಿನ್ನಂಗಿಲ್ಲ, ಬೆಣ್ಣೆ ನೋಡಿ. ಇದಕ್ಕೂ ಹಾಕಿಲ್ಲ ನಾವು ಹಸಿರು ಮೆಣಸಿನ್ಕಾಯಿ. ದೇವ್ರನ್ನ ನೋಡಿ ಕಿರ್ಚ್ಕೊತಾರಲ್ಲ, ಹಂಗೆ ಕಿರ್ಚ್ಕೊತಾರೆ ನಮ್ಮ ಚಿಕ್ಕವ. ಹಸಿರು ಮೆಣಸಿನ್ಕಾಯಿ ನೋಡ್ಬಿಟ್ರೆ ಬಂದ್ರೆ ಕುತ್ಕೊನಿ. ಆ್ಯಕ್ಚುಲಿ ಕಿಚಡಿದು ಸ್ಮೆಲ್ಲೇ ಸಖತ್ತಾಗಿರುತ್ತೆ. ಒಗ್ಗರಣೆ ಆಗ್ತಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು. ನಮ್ಮನೆ ಮಕ್ಕಳು ತಿಂದು ಬಿದ್ದು, ಜಸ್ಟ್ ನಾವಿನ್ನೂ ಊಟ ಮುಗಿಸ್ಕೊ ಬಂದಿಲ್ಲ, ಅಷ್ಟು ಬೇಗ ತಗೊಬಂದು ಬಿದ್ದಾಯ್ತು ಎಲ್ಲರೂ ಚಾಪೆ ಹಾಸ್ಕೊಂಡು. ಮಕ್ಳಿಗೆ ಆಟ ಆಡ್ತಾ ಇದ್ದಾರೆ. ನಮ್ಮಮ್ಮಂಗೆ ನಿದ್ದೆ ಬರ್ತಾಯಿದೆ, ಮಲಗಕ್ಕೆ ಬಿಡ್ತಾ ಇಲ್ಲ ಇವರು. ಅಮ್ಮ ಹಂಗಂಗೆ ತೂಕುಡಿಸ್ತಾ ಇದ್ದಾರೆ. ಇದು ಹೊಸ ಬೇಬಿ ಬರ್ತಾಯಿದೆ ನಮ್ಮ ಮನೆಗೆ. ಎಷ್ಟು ಮುದ್ದಾಗಿ ಮಾತಾಡ್ಕೊಂಡಿರುತ್ತೆ ಗೊತ್ತಾ, ಎಷ್ಟು ಲಕ್ಷಣವಾಗಿದೆ ಅದು. ಬರುವ, ನೀ ಹೆಸ್ರೇನ? ನಿನ್ನ ಹೆಸ್ರೇನು? ಬನ್ನಿ ಕೂತ್ಕೊ ಬನ್ನಿಲೆ. ನಾನು ಗೊತ್ತಾ ನಿನಗೆ? ನಿನಗೆ ನಾನು ಗೊತ್ತಾ? ಎಲ್ಲಿ ನೋಡಿದ್ದೆ ನೀನು ನನ್ನನ್ನು? ಮೊಬೈಲಲ್ಲಿ ನೋಡಿತ್ತಂತೆ ನನ್ನನ್ನು. ನೋಡಿ ರಜ್ಜಿ ಹಿಂಗೆ ಇರೋದು, ರಜ್ಜಿ ಹಿಂಗೆ ಇರೋದು. ನಾನು ಈಗಷ್ಟು ಜಸ್ಟ್ ಕೂತ್ಕೊಂಡಿದ್ದೆ ವಾಕ್ ಮಾಡಿ. ಪಾಪ ಅವರಮ್ಮ ಬಂದು ಮಾತಾಡಿಸ್ತಿದ್ರು. ಇದು ಹೋಗೋಕ್ಕೆ ಆಗಲಿಲ್ಲ ನನಗೆ. ಅದು ಹಂಗಣೆ ಸಾಯಿ ಗೌಡ ಅಂತ ಯಾಕೆ ಹೆಸರು ಇಟ್ಕೊಂಡಿದ್ರೆ ಹೇಳಿ? ಬಾಬುನ ಹೆಸ್ರಾ? ನೋಡಿ ನಮ್ಮ ಪುಟ್ಟಾಣಿ ನನಗೆ ಹೇರ್ ಸ್ಟೈಲ್ ಮಾಡ್ತಾ ಇದೆ. ನಮ್ಮ ತೇಜು ಮನೆಗಂಗೆ ಬಂದು ಇದ್ರ ವಾಯ್ಸೇ ಚಂದ. ನೋಡಿ ನನ್ನ ಮಗಳಿಗೆ ಹಿಡ್ಕ ಬಡಿತಾ ಇದೆ ಇದು. ಆ ಪಾಪನ ಹತ್ರ ಇರೋದು ಇಸ್ಕೊಡಮ್ಮ ಅಂತ ನನ್ನ ಮಗಳು. ಅದು ತಲೆನೇ ಕೆಡ್ಸ್ಕೊತಿಲ್ಲ. ಹಾಗೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಡ್ತಾ ಇರೋದ್ರಿಂದ ಎಂಥದ್ದು ರಾಮ್ಫಲ, ಸಪೋಟ, ತುಪ್ಪ. ಅಮ್ಮಂಗೆ ನಾನು ಬರ್ತೀನಿ ಅಂತ ಗೊತ್ತಿರಲಿಲ್ಲ, ನಾವು ಸಡನ್ ಅಲ್ವಾ. ಹಾಗಾಗಿ ಅಕ್ಕ ಮಕ್ಳು ಕೊಟ್ಟು ಕಳಿಸಿದ್ರಂತೆ, ಅಮ್ಮವ್ರು ಇಟ್ಕೊಂಡಿದ್ದು, ಅದರಲ್ಲೇ ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾವು ಹೊರಡಬೇಕು. ಹಾಗಾಗಿ ಅಮ್ಮ ಪಪ್ಪ ಬಾಳೆಕಾಯಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಅಂದರೆ ಇದು ಹಣ್ಣು ಮಾಡಿಸ್ಕೊಂಡು ತಿನ್ನೋಕ್ಕೆ. ಕಾಫಿ ಬೆಳೆ ಹರಡ್ತಾ ಇದ್ದಾರೆ ಬೆಳಗ್ಗೆ. ಇವತ್ತು ಚೂರು ಒಳಬಿದೆ. ನಿನ್ನೇನು ಮಳೆ ಬರಲಿಲ್ಲ, ಬಟ್ ಮಳೆ ಮೋಡ ಆರ್ತಾ ಇದೆ. ನಮ್ಮ ಅಮ್ಮನ ಇವತ್ತು ಇಲ್ಲೇ ಬಿತ್ತೋಗ್ತಾ ಇದ್ದೀವಿ. ಮಕ್ಕಳು ನೋಡಿ ಕೆಲಸ ಮಾಡ್ತಾಯಿದ್ದಾರೆ, ಅಳ್ತಿದ್ದಾರೆ. ಹೋಗ್ರು ಇವತ್ತು ನಿನ್ನೆ ಎಲ್ಲ ಚೆಕ್ಕರ್ ಸ್ಕೂಲಿಗೆ. ನೋಡ್ತೀವಿ ತಿಂಡಿ ತಿನ್ಕೊಂಡು. ಸ್ವಲ್ಪ ಹಸನ ಕೆಲಸ ಇದೆ. ಕಾರೆಲ್ಲ ರೆಡಿ ಆಯಿತು. ಈಗ ನೋಡಿ ಪಪ್ಪ ಅವಾಗ ಕಾಫಿ ಬೆಳೆ ಆಡ್ತಾಯಿದ್ರು, ನಮ್ಮದೆಲ್ಲ ತಿಂಡಿ ಆಯಿತು. ಈಗ ಹೊರಡ್ತಾ ಇದ್ವಿ. ನಮ್ಮ ಅಮ್ಮಗೆ ಬಿಟ್ಟು ಹೋಗ್ತಾ ಇದ್ವಿ. ನಾವು ಟ್ರೈನಲ್ಲಿ ಹೋಗ್ತಾ ಇರೋದ್ರಿಂದ ಅದಕ್ಕೆ ಫಸ್ಟ್ ಊಟ ಹಾಕ್ಬಿಟ್ಟು ಹೋಗೋಣ ಅಂತ ರೆಡಿ ಆದರೆ ಗೊತ್ತಿಲ್ಲ, ನಾವು ಹೋದರೆ ಊಟ ಬಿಟ್ಬಿಡುತ್ತೆ ಫುಲ್ಲು. ಹಾಗಾಗಿ ಈಗ ಹೊರಡ್ತಾ ಇದ್ವಿ. ಇದೆಲ್ಲ ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ಆಯಿತು, ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ 10 ಗಂಟೆ. ನಾವು ಮಧ್ಯಾಹ್ನ ಟೈಮಿಂಗ್ 3 ಗಂಟೆಗೆ ಹೊರಡ್ತಾ ಇರೋದು. 4 ಗಂಟೆಗೆ ಟ್ರೈನ್ ಇದೆ. ಇವತ್ತು ಹೊರಡ್ತಾ ಇದ್ವಿ. ಇನ್ನು 2 ತಿಂಗಳು, ಇವತ್ತಿಗೆ 2 ತಿಂಗಳಿಗೆ ಕರೆಕ್ಟಾಗಿ ನಾನು ಇಲ್ಲೇ ಇರ್ತೀನಿ. ಮತ್ತೆ ಅದೇ ಖುಷಿ. ಹಾಗಾಗಿ ಇನ್ನೇನು 1-2 ತಿಂಗಳಲ್ವಾ ಬರ್ತೀವಿ ಅಂತ ಏನೋ ಒಂದು ಖುಷಿ. ಪುಟಾಣಿ ನೀವೆಲ್ಲ ಹೊರಡ್ತಿದ್ರಿ? ಪುಟಾಣಿ ಅಕ್ಕನ ಸೂಲಿಗೆ ಬಿಟ್ಬಿಟ್ಟು ಬರ್ತೀವಿ. ಬಾಯ್. ಗಾಡಿ ಚಕ್ರಕ್ಕೆಲ್ಲ ಹೋಗ್ಬಾರ್ದು ಪುಟಾಣಿ. ನೋಡು ಅಣ್ಣನ ಜೊತೆ ಆಟಾಡಿ. ನೋಡು ಅಣ್ಣ ಸತ್ತೋದು ಅನ್ಸುತ್ತೆ. ಇದಾಯ್ತು. ನನ್ನ ಮಗಳು ಸುಮ್ಮನೆ ಅಳೋದು. ಇಲ್ಲೂ ಫೋನು TV ಹಿಡ್ಕ ಕೂತ್ಕೊಂತಾಳೆ. ಸುಮ್ಮನೆ ಇವ್ರುಗಳೆಲ್ಲರನ್ನೂ ಹೊಳ್ಸಕ್ಕೆ ಅಳ್ತಾ ಕೂತ್ಕೊಳ್ಳೋದು. ಪುಟಾಣಿ ಬನ್ನಿ. ಹಾಂ ಸ್ಕೂಲಿಗೆ ಬಿಟ್ಬಿಡ್ತೀನಿ ಅಮ್ಮ ಅಕ್ಕನ. ಪುಟಾಣಿ ಬಾಯ್. ಹಾಂ ಬಾಯ್ ಮಗಳು. ಅಮ್ಮ ಖರ್ಚು ಸಿಗಿಸ್ಕೊ ಬಂದಿದ್ರಿ ಏನಾರ? ಬೇಡ ಟಿಶ್ಯೂ ಇಟ್ಕೊಂಡಿದ್ದೀನಿ. ಟಿಶ್ಯೂ ಇಲ್ಲ ಮಗಳು, ಬೇಡ. ಬಾಯ್ ಮರಿ. ಬಾಯ್ ಮಮ್ಮಿ. ಚಿಕ್ಕು ಬಾಲ್ ತಗೊಂಡೇನೆ. ತಗೊಂಡ್ಲು. ಇಲ್ಲ ಮಗಳಲ್ಲಿ ನಮಗೂ ನಿದ್ದೆ ಮಾಡಕ್ ಬಿಡಲ್ಲ. ಈ ಹುಡುಗಿರಿಬ್ರೆ ಹೆಂಗಸರು ಸೇರ್ಕೊಂಡ್ಬಿಟ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ಬಿಟ್ಟು ಅದು ನಗಡೋದು ನಿಧಾನಕ್ಕೆ ನಗಡ್ತಾರ, ಇಲ್ಲ ಕೀ ಅಂತ ಜೋರಾಗಿ ನಗಡೋದು ಬೇರೆ. ಅದು ಅವ್ರ ಅಣ್ಣನ ವಿಷಯ ತಿಳ್ಕೊಳ್ಳೋದು. ಅವ್ನು ಹುಡುಗಿ ಡ್ರೆಸ್ ಹಾಕಿದ್ರೆ ಹೆಂಗ್ ಕಾಣಿಸ್ತಾನೆ ಅನ್ನೋದು, ಬೆಡ್ಡಲ್ಲೇ ಸುಸು ಮಾಡ್ಕೊತಾನೆ, ಎದ್ರ ಪುಕ್ಲ ಅನ್ನೋದು ಜೋರಾಗಿ ನಗಡ್ಕೊಳ್ಳೋದು. ಅವ್ನಿದ್ದಾಗ ಮಾತ್ರ ಉಸಿರಾಡಲ್ಲ ಇಬ್ರುವೆ. ಬಾರಿಸ್ತಾನಲ್ಲ ಅವನಿಗೆ ಅವ್ರಮ್ಮ ಅಜ್ಜಿಂದ ಹೆದರಿಕೆ ಇಲ್ಲ ಅಂದ್ರೆ ಕೋಟಿ ಕೆಡಕ್ತಾನೆ ನಿಮಗೆ. ಬಾಯ್ ಚಿಕ್ಕವ. ಬಾಯ್ ಮಗಳು. ಬಾಯ್ ನೀ ನಮಗೆ ಬಾಯ್. ಒಳಗೆ ಹೋಗು ಸಾಕುನ.
ಇಲ್ಲಿ ನೋಡಿ ನಾನು ಈಗ ರೂಪ ಜ್ಯುವೆಲರ್ಸಿಗೆ ಬಂದಿದ್ದೀನಿ. ನೋಡಿ ನಾನು ಲಾಸ್ಟ್ ಟೈಮ್ ಗೋಲ್ಡ್ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಅದೇ ಗೋಲ್ಡ್ ಇದು. ನನ್ನ ಹತ್ರ ಪರ್ಲ್ ಯಾವುದು ಇರಲಿಲ್ಲ, ಹಾಗಾಗಿ ನಂಗೆ ಪರ್ಲ್ ಅಷ್ಟು ಇಷ್ಟನೂ ಇರಲಿಲ್ಲ. ಬಟ್ ಒಂದು ಸೆಟ್ ಇರಲಿ ಚಿಕ್ಕದಾಗಿ ಒಂದು ಲಾಸ್ಟ್ ಟೈಮ್ ಮಾಡಿಸ್ಕೊಂಡು ನೆಕ್ಲೆಸ್ ಮಾಡಿಸ್ಕೊಂಡಿದ್ದೆ. ಈಗ ಅದಕ್ಕೆ ಒಂದು ಲಾಂಗ್ ಚೈನ್ ಮಾಡಿಸ್ಕೊಂಡು ಇಯರಿಂಗ್ ತಗೊಂಡೆ ಅಷ್ಟೇನೆ. ಯಾಕಂದ್ರೆ ನನಗೆ ಬರೋ ಅಂತ ಅಮೌಂಟ್ ಅಲ್ಲಿ ಏನು ಫ್ಲಾಟ್ ಮತ್ತೆ ಸೈಟು ಅದೆಲ್ಲ ದೊಡ್ಡದಾಗಿ ತೆಗಿಯಕ್ಕಾಗಲ್ಲ, ಮತ್ತೆ ಗಟ್ಟಿ ಚಿನ್ನನು ಕೂಡ ಮಾಡಿಸ್ಕೊಳಕ್ಕಾಗಲ್ಲ. ಇಲ್ಲಾಂದ್ರೆ ದುಡ್ಡು ಹಾಗೆ ಸೇವ್ ಮಾಡ್ತಾ ಇರ್ಬೇಕಾಗುತ್ತೆ. ನಾನು ಹಾಗೆ ಇಟ್ಕೊಂಡಂಗೆ ಚಿಕ್ಕದಾಗಿ ಅಮೌಂಟ್ ಹೋಗ್ತಾ ಇರುತ್ತೆ. ಆಮೇಲೆ ನಂಗೆ ಚಿಕ್ಕದು ಇಲ್ಲ ದೊಡ್ಡದು ಇಲ್ದಂಗೆ ಆಗುತ್ತೆ. ಹಾಗಾಗಿ ನಾನು ಬರೋ ಅಂತ ಅಮೌಂಟ್ ಅಲ್ಲಿ ಚಿಕ್ಕದು ದೊಡ್ಡದು ಒಟ್ನಲ್ಲಿ ಅಷ್ಟಕ್ಕೆ ನಾನು ಗೋಲ್ಡ್ ಮಾಡಿಸ್ಕೊಡ್ತೀನಿ. ನನಗೆ ಗೋಲ್ಡ್ ಅಂದ್ರೆ ತುಂಬಾನೇ ಇಷ್ಟ, ಹಾಗಾಗಿ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ಬಿಡ್ತೀನಿ ನಾನೆಲ್ಲಾನು. ನನಗೂ ಮಗಳಿದ್ದಾಳಲ್ಲ, ಅವಳಿಗೂ ಒಂದು ಸೆಟ್ ಆಗುತ್ತೆ. ಈಗ ಚಿಕ್ಕ ಮಾಡ್ಕೊಳ್ಳೋದು, ಬಟ್ ಅವಳು ಮದುವೆ ಟೈಮಿಗೆ ಎಲ್ಲ ಸ್ವಲ್ಪ ತಪ್ಪ ಅವಾಗ ಮಾಡಿಸ್ಕೊಡೋಣ ಅಂತ ಹೇಳಿ ಇವಾಗೆಲ್ಲ ಚಿಕ್ಕದಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನೋಡಿ ಟ್ರೈನಿಗೆ ಅಂತ ಬಂದು 4:45 ಗಂಟೆಗೆ ಇಲ್ಲಿಂದ ಯಾವುದೇ ಟ್ರೈನು ಇಲ್ಲ. ಸ್ವಲ್ಪ ದಿನದಿಂದ ಇಲ್ಲಿನ ಕೆಲಸಗಳು ನಡೀತಿದೆ ಅಂತೆ, ಹಾಗಾಗಿ ಇಲ್ಲ ಶಾಂತಿಗ್ರಾಮದಿಂದ ಇಲ್ಲ ಅರಸೀಕೆರೆಯಿಂದ ಹೋಗ್ಬೋದು. ಇನ್ನೂ 4 ದಿನ ರಿಪೇರಿ. ನಾವು ವಿಡಿಯೋ ಬಿಡೋದ್ರೊಳಗೆ ಆಗುತ್ತೆ. ಚೆನ್ನಾಗಿದೆ ಒಂಥರ ಅರಸೀಕೆರೆ, ಒಂಥರ ಟೌನ್ ಮಾತ್ರ ಚೆನ್ನಾಗಿದೆ. ಈಚೆ ಗೊತ್ತಿಲ್ಲ ನನಗೆ. ತೀರ್ಥಹಳ್ಳಿ ನೋಡ್ದಂಗೆ ಆಗ್ತಾ ಇದೆ. ಅರಸೀಕೆರೆ ಬಂದು 10 ನಿಮಿಷ ಟೈಮ್ ಇರೋದು. ಬೇಗ ನಮ್ಮ ಡ್ಯಾಡಿ ಪಾಪ ಓಡ್ತಾ ಇದ್ದಾರೆ. ಕಾರ್ ಅಲ್ಲಿ ಪಾರ್ಕಿಂಗ್ ಮಾಡೋದು, ಪಾರ್ಕ್ ಮಾಡಿ ಇಲ್ಲಿ ಹೋಗ್ತಾ ಇದ್ದೀವಿ. ಅದೇ ಸರಿ ಡ್ಯಾಡಿ. ಬಾಯ್ ಡ್ಯಾಡಿ. ಬಾಯ್. ಬನ್ನಿ ಮಗಳು. ಯಾರು ಅವರು? ನಮ್ಮ ಡ್ಯಾಡಿ ಗೊತ್ತಿಲ್ಲ ನಾವಿಲ್ಲಿರೋದು. ಹೊರಟು ಡ್ಯಾಡಿ ನೋಡಿ. ಆ್ಯಕ್ಚುಲಿ 7 ಗಂಟೆಗೆ ಟ್ರೈನ್ ಇದ್ದಿದ್ದು, ಪರವಾಗಿಲ್ಲ 6 ಗಂಟೆಗೆ ಬಂದಿದೆ. ಪಾಪ ನನ್ನ ಮಗಳು ಅಮ್ಮ ಇಲ್ಲೂ ಟ್ರೈನ್ ಸಿಕ್ಕಿಲ್ಲ ಅಂದರೆ ನಾವು ಕಲರಿಗೆ ಹೋಗ್ಬೋದು, ಅಲ್ಲನಮ್ಮ ಅಂತ ಆಸೆಲಿತ್ತಲ್ವ ಬಂಗಾರಿ. ಪಾಪ ತುಂಬ ಬೇಜಾರು ಮಾಡ್ಕೊಂತ ಸರಿ. ಬೇಬಿನೂ ಬರುತ್ತಲ್ಲ, ಏನೋ ಒಂಥರ ಖುಷಿ, ಆ ಜೋಶಲ್ಲಿ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ 6 ಗಂಟೆಗೆ ಟ್ರೈನ್ ಹತ್ತಿ 8:30 ಬಂದೇ ಆಗಿದೆ. ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಕಾಫಿ ಟೀ ಎಲ್ಲ ಕುಟ್ಕೊಂಡು ಈಗ ಯಶವಂತಪುರಕ್ಕೆ ಬಂದಿದ್ದೀನಿ. ಮೆಟ್ರೋಗೆ ಬಂದು ಕಲ್ಲಿ ಲೇಸ್ ತಿಂತ ಹಾಕೋದು. ಈಗ 9:30 ಆಗಿದೆ. ಇನ್ನೇನು ನಮ್ಮ ಮನೆ ಹತ್ರ ಹೋಗ್ತಾ ಇದ್ವಿ. ಇನ್ನೊಂದು ಅರ್ಧ ಗಂಟೆ ಜರ್ನಿ ಇದೆ. ಟ್ರೈನು ಮೆಟ್ರೋ ತುಂಬ ಈಸಿ, ಮಾತ್ರ ರಿಸ್ಕೇ ಇರೋಲ್ಲ ಅಂತ ತಲುಪಿಟ್ಟು ಈಗ ರಾತ್ರಿ 10:30 ಆಗಿದೆ. ಆ್ಯಕ್ಚುಲಿ ಇವತ್ತು ಬೇಗನೆ ತಲುಪ್ತಾ. ಅಲ್ಲಿಂದ ಒಂದು 6:30 ಹಂಗೆ ಹತ್ತಿ 10:30 ಹೊತ್ತಿಗೆ ನಮ್ಮ ಮನೆ ಹತ್ರ ಇಲ್ಲೇ ಇದ್ದೀವಿ. ಹಾಗೆ ಅಲ್ಲಿ ಹೋಟೆಲ್ಗೆ ಹೋಗಿದ್ವಲ್ಲ, ಅಲ್ಲೇನೋ ಕೈಗೆ ಸಿಕ್ಕಿ ಗಿಡನ ಇಟ್ಕೊಂಡ್ಬಿಟ್ಟಿದೆ ಜುಟ್ಟಿಗೆ. ಅದು ಮರ್ತೋಗಿದ್ದೇನೋ ಮಗಳು ನೆನ್ಪಿದೆ. ಅದನ್ನೇ ಹಾಕ್ಕೊಂಡು ಎಲ್ಲ ಕಡೆ ಓಡಾಡಿದೆ. ಹೇಗಿದ್ರು ರಾತ್ರಿ ಆಗಿಬಿಟ್ಟಿತ್ತಲ್ವ 10:30. ಊಟ ಬೇಡ ಅಂದ್ಕೊತಿತ್ತು. ಅಂದರೆ ಊಟ ಮಾಡಿ ಬಂದಿದ್ದೆ, ಲೇಟಾಗಿತ್ತು, ಹಾಗಾಗಿ ಬೇಡ ಅಂದ್ಕೊಂಡಿತ್ತು. ಈಗ ಹೇಗಿದ್ರು ಪಿಜ್ಜಾ ಅಲ್ಲಿ ಇಳಿತಿದ್ದಾಗೇ ಪಿಜ್ಜಾ ಕಾಣಿಸ್ತು, ಹಾಗಾಗಿ ಪಿಜ್ಜಾ ತಿನ್ನೋಣ ಅಂತ ಬಂದಿದ್ದೀವಿ. ಓಹೋ ಪಿಜ್ಜಾ ರೆಡಿ. ರೀ ಅವಳಿಗೆ ಪಾಪ ಸ್ಪೈಸಿ ಆಗುತ್ತೆ, ಬೇಡ ಸ್ಪೈಸಿ ಆಗಿಬಿಡುತ್ತೆ ಅವಳಿಗೆ. ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳು ಮಗಳು. ಚೆನ್ನಾಗಿದೆಲ್ಲ? ಚೆನ್ನಾಗಿದೆ, ಮಸ್ತಿದೆ. ಮಾತ್ರ ಏನು ಖಾರ ಇಲ್ಲ, ತುಂಬ ಖಾರ ಇರುತ್ತೆ ಅಂದರೆ ತುಂಬ ಖಾರ ಇಲ್ಲ, ಚೆನ್ನಾಗಿದೆ. ಇದ್ಯಾವುದು ಗೊತ್ತಿಲ್ಲ. ಇದನ್ನು ಚಿಕನ್ ಸಾಫ್ಟ್ ನನ್ನ ಮಗಳು ತಿನ್ನಲ್ಲ ಅಂದ್ಕೊಂಡ್ರು, ಅದು 2 ತಿಂತಿದ್ದೆ ನಮಗೆ. ಈಗ ಮೆಟ್ರೋಲ್ ಬಂದ್ವಲ್ಲ, ರಾತ್ರಿ 10:30 ಚಳಿಯಾಗಿತ್ತು. ಈಗ ಬಿಸಿಯಾಗಿ ಎಲ್ಲ ತಿನ್ಕೊಂಡು ಹೊರಟು ಆ ಕಡೆ ಇಳಿದ್ಬಿಟ್ಟು ಹತ್ತಿ. ನೋಡಿ ಮತ್ತೆ ನಾವು ಊರಿಂದ ಬರ್ತಿದ್ದಾಗೇ ಇಲ್ಲಿ ನಮ್ಮ ಕಡೆ ಗಾಡಿ ಬಂತು. KA 13 ಹಾಸಂದು. ಇವರು ಕೂಡ ಶ್ರವಣ ಬೆಳಗುಳದವ್ರಂತೆ. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಅಂದರೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.